ಗೃಹ ಸಚಿವರನ್ನ ಭೇಟಿಯಾಗಿದ್ರೆ ಏನು ವಿಷಯ? ಗೃಹ ಸಚಿವರನ್ನ ಭೇಟಿಯಾಗಿರುವಂತದ್ದು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಸೊ ಸಹಜವಾಗಿ ಭೇಟಿಯಾಗಕ್ಕೆ ಬರ್ತಿರ್ತೀನಿ. ಸೊ ಅದ್ರಲ್ಲಿ ವಿಶೇಷತೆ ಏನಿಲ್ಲ. ಸೊ ಬಂದು ನನ್ನ ತಾಲೂಕ್ದು ಒಂದೆರಡು ಕೆಲಸಗಳಿತ್ತು, ಮತ್ತೆ ನಾನು ಪೊಲೀಸ್ ಕ್ವಾರ್ಟರ್ಸ್ ಕೇಳಿದ್ದು ಮಧುಗಿರಿ ತಾಲೂಕಿಗೆ. ಸೊ ಅದರ ವಿಚಾರದ ಮೇಲೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನು ಮಾತಾಡೋಕ್ಕೆ ಏನು ಬಂದಿಲ್ಲ. ಪಕ್ಷದಲ್ಲಿ ಸರ್ ಸುರ್ಜೇವಾಲಾ ಅವರು ಸಭೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅವರು ಸಿಎಂ ಡಿಸಿಎಂ ಹೊರತುಪಡಿಸಿ ಶಾಸಕರು ಸಚಿವರ ಜೊತೆ ಸಭೆ ಮಾಡಿದ್ದಾರೆ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಮತ್ತೆ ನಮ್ಮ ರಾಜ್ಯ ಇನ್ಚಾರ್ಜ್ ಇದ್ದಾರೆ. ಸೊ ಅದ್ರ ವಿಚಾರದ ಬಗ್ಗೆ ಈಗ ನಾನು ನಿನ್ನೆ ಎಲ್ಲ ಹೇಳಿದ್ದೀನಿ, ಹೌದಲ್ಲ. ಸೊ ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಅದು ಪಕ್ಷ ಯಾವ ರೀತಿ ತಗೊಳುತ್ತೆ, ಸರ್ಕಾರ ಯಾವ ರೀತಿ ತಗೊಳುತ್ತೆ ಹಿರಿಯರಿರ್ತಾರೆ, ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಅಭಿಪ್ರಾಯ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಶಾಸಕರನ್ನ ಭೇಟಿ ಮಾಡೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಪಕ್ಷದ ಅಧ್ಯಕ್ಷರು ಇರಬೇಕು ಅನ್ನುವಂಥ ಅಭಿಪ್ರಾಯ ಬಹಳಷ್ಟು ಶಾಸಕರು ನಾವು ಸುಮ್ಮನೆ ಕೂತು ಚರ್ಚೆ ಮಾಡಿದಾಗ ಮಾತಾಡಿರುವಂಥದ್ದು. ಸೊ ಅದನ್ನ ನಾನು ಹೇಳಿದ್ದೆ ಅಷ್ಟೇ. ಯಾಕಂದ್ರೆ ಅನುದಾನ ಅಂತ ಕೇಳಿದಂಥ ಸಂದರ್ಭದಲ್ಲಿ ಶಾಸಕರ ಜೊತೆಗೆ ಇನ್ಚಾರ್ಜ್ ಏನ್ ಬಂದಿದ್ದಾರೆ ಅವ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಇರಬೇಕು ಅನ್ನೋವಂಥದ್ದು ಭಾವನೆ ಬಹಳ ಚೆನ್ನಾಗಿತ್ತು. ಅದನ್ನ ಮಾತಾಡಿದ್ರು. ಶಾಸಕರ ಜೊತೆ ಸಿಎಂ ಕೂಡ ಸಭೆ ಮಾಡಬೇಕು ಅನ್ನೋದು ಆಗ್ರಹನ ಮನವಿ ಅಲ್ಲ, ಮಾಡೋದು ಒಳ್ಳೇದಲ್ಲ. ಈಗ ಅನುದಾನ ಕೊಡುವಂತ ವಿಚಾರ ಬಂದಾಗ ಮುಖ್ಯಮಂತ್ರಿಗಳ ಹತ್ರ ಶಾಸಕರು ನೋವು ತೋಡ್ಕೊಬೇಕು. ಸೊ ಅಂತದೇನಾರು ಇದ್ದಾಗ ಮುಖ್ಯಮಂತ್ರಿಗಳು ಇರೋವಂಥದ್ದು ಒಳ್ಳೇದು. ಯಾಕೆ ಸರ್ ಸಿಎಂ ನ ಡಿಸಿಎಂ ನ ದೂರ ಇಟ್ಟು ಹೈಕಮಾಂಡ್ ದೂರ ಇಟ್ಟೇನು ಮಾಡಿಲ್ಲಪ್ಪ, ಸುಮ್ಮನೆ ನೀವ್ ಯಾಕೆ ಇದನ್ನ ಮಾಡಿ ದೂರ ಇಟ್ಟು ಎಲ್ಲಿ ಮಾಡಿಲ್ಲ. ಸಭೆಯಲ್ಲಿ ಹೇಳಿದಲ್ಲ ಮುಖ್ಯಮಂತ್ರಿಗಳು, ಇವರು ಸಭೆ ಮಾಡೋದಂತ ಸಂದರ್ಭದಲ್ಲಿ ಇಬ್ರು ಡೆಲ್ಲಿಯಲ್ಲಿದ್ರಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ರು, ಮತ್ತೆ ನಮ್ಮ ಕೇಂದ್ರ ಸಚಿವರನ್ನ ಭೇಟಿ ಮಾಡಕ್ ಹೋಗಿದ್ರು. ಸೊ ಈಗ ಸಭೆಗಿಂತ ಮುಂಚೆ ಏನೆಲ್ಲ ಇದೆ ಚರ್ಚೆಗಳನ್ನ ಅವರೆಲ್ಲ ಹಿರಿಯರು ಮಾತಾಡಿದ್ದಾರೆ. ಸೊ ಅವರು 1 to 1 ಮಾತಾಡ್ತೀನಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಆಯ್ತು ಮಾಡಿ ಅಂತ ಹೇಳಿದ್ದಾರೆ. ಪಕ್ಷ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸರ್ಕಾರವನ್ನು ಬಿಟ್ಟು ಹೊರತುಪಡಿಸಿ ಏನು ಮಾಡಕ್ ಆಗೋದಿಲ್ಲ. ಯಾರೇ ಡೆಲ್ಲಿಯಿಂದ ಬಂದ್ರು ಇಲ್ಲಿ ಸರ್ಕಾರ ಯಾರಿದಾರೆ ಅವ್ರು ನಡೆಸೋವಂತವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ಇಲ್ಲೇನು ಮುಖ್ಯಮಂತ್ರಿಗಳೇನು ಬಿಟ್ಟೇನು ಮಾಡಿಲ್ಲ. ಅವ್ರು ಸರಿಗ MLA-ಗಳದೈತೆ, MLC-ಗಳದ್ದು ಏನಾದ್ರು ಈ ತರದ್ ಇದೆಯಾ? ನಮ್ಮನ್ನು ಕರೆದಾಗ ಹೋಗ್ತೀವಪ್ಪ, ಕರೀಬೇಕು. ನಿಮಗೇನಾದ್ರು ಹೇಳಿದೀವಿ. ನಮ್ದು 25 ಜನ ಇದ್ದೀವಿ. ನಾಮಿನಿಗಳು ಬಿಟ್ಟು ಎಲೆಕ್ಷನ್ ಗೆದ್ದಿರೋಂಥವ್ರು 25 ಜನ ಇದ್ದೀವಿ. ಅರ್ಸಿ ನಮ್ದು ಸಮಸ್ಯೆಗಳು, ಯಾಕಂದ್ರೆ ನಾವೇನು ಒಂದು ತಾಲೂಕಿಗೆ ಬರಲ್ಲ, ಒಂದು ಜಿಲ್ಲೆಗೆ ಬರ್ತೀವಿ. ಸೊ ಅದರಿಂದ ನಮಗೂ ಹೆಚ್ಚು ಪ್ರೆಷರ್ ಇರುತ್ತೆ ಅಂತೇಳಿ ನಾವು ಕೇಳಿದೀವಿ. ಸುರ್ಜೇವಾಲಾ ಸೂಪರ್ ಸಿಎಂ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಅಂತೇಳಿ ಜೆಡಿಎಸ್ ಬಿಜೆಪಿ ಆರೋಪ ಮಾಡಿ ವಿರೋಧ ಪಕ್ಷದವ್ರು ಸಹಜವಾಗಿ ಮಾಡ್ತಾರಲ್ಲ. ಅಲ್ಲ, ಈಗ ಹಂಗೆ ಆಗಿರೋದಲ್ಲ ಸರ್, ಸಿಎಂ ಡಿಸಿಎಂ ಇಲ್ಲದೆ ಮಾಡಿರೋ ಸಭೆ. ಅಲ್ಲ, ಸಭೆ ಅಂತ ಈಗ ನೋಡಿ, ನಿನ್ನೆ ಸುರ್ಜೇವಾಲಾ ಅವ್ರ ಭೇಟಿಯಲ್ಲಿ ಆದ್ಮೇಲೆ ಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷರ ಜೊತೆ ಭೇಟಿ ಮಾಡಿದ್ದಾರಲ್ಲ. ಸೊ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಅದರಿಂದ ಸೂಪರ್ ಸಿಎಂ ಅಂತ ನೀವ್ ಹೇಳ್ಬೇಕೆ ಬಿಟ್ಟು ಆ ತರದ್ದು ತುಂಬಾ ಜನ ಶಾಸಕರಿಗೆ ಸಚಿವರಿಗೂ ಈ ಆಕ್ಷೇಪ ಇದೆ. ನೀವೊಬ್ರು ಬಹಿರಂಗವಾಗಿ ಹೇಳಿದ್ರೆ, ಕೆಲವರು ಹೇಳಿಲ್ಲ. ಹೋಗಿ ಸಿಎಂ ಹತ್ರ ಕೆಲವರು ದೂರ ಹೇಳಿದ್ದಾರೆ. ಈ ರೀತಿ ಈಗ ಸಮಸ್ಯೆ ಇರೋದನ್ನ ಹೇಳ್ಕೊಂಡಿದೀವಿ. ಬೇರೆ ಬೇರೆ ಶಾಸಕರುಗಳು ಹಿರಿಯರು ಅವರು ಹೇಳ್ತಾರೆ. ಏನಾದ್ರು ಸಮಸ್ಯೆ ಇದ್ದಂತ ಬಂದವ್ರದಲ್ಲಿ ಅವರು ಮಾತಾಡ್ತಾರಲ್ಲ, ಯಾರು ಮಾತಾಡೋದಲ್ಲಿ ಏನಿಲ್ವಲ್ಲ. ಮೈಸೂರು ಸಮಾವೇಶ ಇದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಅನ್ನೋ ಚರ್ಚೆನೂ ಆಗ್ತಿದೆ ಪಕ್ಷದಲ್ಲಿ. ಅಲ್ಲ, ಆ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಅಲ್ಲಿ ವಿಶೇಷವಾಗಿ ಒಂದು ಯೂತ್ ಕಾಂಗ್ರೆಸ್ನ ಒಂದು ಚಾರ್ಜ್ ಟೇಕಿಂಗ್ ಇದೆ ಮೈಸೂರು ಜಿಲ್ಲೆ ಆ ಭಾಗದ್ದು. ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡಬೇಕು ಅಂತ ಮಾಡಿದ್ದಾರೆ. ಈಗ ಇದ್ರಲ್ಲಿ ಮಾಡಿದ್ರು, ಇಲ್ಲಿ ಹೊಸಪೇಟೆಯಲ್ಲಿ. ಅಲ್ಲಿ ಯಾರ್ದಂತ ಬಿಂಬಿಸ್ತೀರಾ ನೀವು? ಅಲ್ಲೇನು ಜಮೀರ್ ಅಹಮದ್ ಅವ್ರದ್ದು ಅಂತ ಹೇಳ್ತೀರಾ? ಆ ಥರ ಎಲ್ಲ ಅಲ್ಲ. ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತಾ ಇರೋಂಥ ಇದು ಸರ್ಕಾರ. ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ. ಸೊ ಅದರಿಂದ 5 ವರ್ಷ ಸಿಎಂ ಇರ್ತೀನಿ ಅಂತ ಹೇಳಿಕೆ ನಂತರದ ಈಗ ಮುಖ್ಯಮಂತ್ರಿಗಳ ವಿಚಾರ ನಾನು ಮಾತಾಡುವಂತದ್ದಲ್ಲ. ಅದಕ್ಕೆ ಹಿರಿಯರು ಇದ್ದಾರೆ, ಅವ್ರು ಮಾತಾಡ್ತಾರೆ, ಅವ್ರನ್ನ ಕೇಳ್ತಾರೆ. ಇದು ಎಲ್ಲಿವರೆಗೆ ಬಂತು ಅಂತ ಎಲ್ಲಿಂದ ಪ್ರಕರಣ ಇನ್ನ ತನಿಖೆಯಲ್ಲಿದೆ, ಇನ್ನು ಅದು ಮುಗ್ದಿಲ್ಲ. ಮುಟ್ಟಲ್ಲ ಅಂತ ತನಿಖೆಗೆ ಕರೆದಿರೋ 1-2 ಸತಿ ಹೋಗಿ ಮಾತಾಡಿದೀನಿ. ಸೊ ಏನೆಲ್ಲ ಇದೆ ಹೇಳಿದ್ರೆ ಇನ್ನ ತನಿಖೆ ಇದೆ. ಸೊ ಅದು ಬರ್ಲಿ, ಅದು ರಿಪೋರ್ಟ್ ಬರ್ಲಿ. ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಅಲ್ಲಿಗೆ ಮುಗಿಬಿಡುವಂತ ಪ್ರಯತ್ನ. ಈಗ ತನಿಖೆ ಆಗ್ತಾ ಇದೆ. ಸೊ ಅದು ಮುಗಿಯೋ ಹಂತದಲ್ಲಿದೆ. ಅದು ಮುಗಿದ್ಮೇಲೆ ಅದೇನು ರಿಪೋರ್ಟ್ ಕೊಡ್ತಾರೆ ನಿಮ್ಗೂ ಗೊತ್ತಾಗುತ್ತಲ್ಲ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸರ್? ಇಲ್ಲಪ್ಪ, ಅದ್ರ ಬಗ್ಗೆ ಏನಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.